ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ಹೆಂಗಿದ್ರು ದೀಪಾವಳಿ ಹತ್ರ ಬಂತಲ್ರಿ, ದೀಪಾವಳಿ ಹಬ್ಬಕ್ಕೆ ನೀವು ವೆರೈಟಿ ಸ್ವೀಟ್ಗಳು ಮಾಡ್ತಿರ್ತೀರಿ. ನಾನು ಇವತ್ತು ಶಂಕರಪಾಳೆ ಮಾಡಕತ್ತಿದ್ದೆ, ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಂಡ್ರೆ ಅಂತ ಮಾಡಕತ್ತೀನಿ. ನಾನು ಬೇಗ ಮತ್ತು ಸುಲಭವಾಗಿ ಮಾಡುವಂಥದ್ದು ಮಾಡಿ ತೋರಿಸ್ತೀನಿ. ನಾನು ಸುಮಾರು ನಮ್ನಿ ಮಾಡಿ ತೋರಿಸಿನಿ ಶಂಕರಪಾಳೆ, ಇವತ್ತೊಂದು ಮಾಡ್ಕೊಳಕತ್ತಿದ್ದೆ, ಹಾಗಾಗಿ ನಿಮ್ಮ ಜೊತೆಗೂ ಶೇರ್ ಮಾಡಕತ್ತೀನಿ. ನೀವು ನಿಮ್ಮ ಮನೆ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದ್ರಿ. ಈಗ ನಾನು ಒಂದು ಪಾತ್ರೆ ತೊಗೊಂಡೇನಿ ರೀ. ಈಗ ಇದಕ್ಕೆ 1 ಕಪ್ ಸಕ್ಕರೆ ಹಾಕೋತೀನಿ ರೀ. ನಾನು ದೊಡ್ಡ ಕಪ್ಪಿಲೆ 1 ಕಪ್ ಸಕ್ಕರೆ ತೊಗೊಂಡು ನೋಡ್ರಿ, ಅದು ಹಾಕೋತೀನಿ. ಅಂದ್ರೆ ಇದು 200 ಗ್ರಾಮ್ನಷ್ಟು ಸಕ್ಕರೆ ಐತ್ರಿ. ನೀವು ಯಾವ ಕಪ್ಲೆ ಸಕ್ಕರೆ ತೊಗೊಂಡಿರ್ತಿಲ್ರಿ, ಅದೇ ಕಪ್ಪಿಲೆ ಅರ್ಧ ಕಪ್ನಷ್ಟು ಎಣ್ಣೆ ಹಾಕೊಳ್ರಿ. ನೀವು ಎಣ್ಣೆ ತುಪ್ಪ ಯಾವುದಾದ್ರೂ ಹಾಕೋಬೋದು. ನಾನು ಎಣ್ಣೆ ಹಾಕೋತೀನಿ ನೋಡ್ರಿ. ನಾರ್ಮಲಾಗಿ ನಿಮ್ಮ ಮನ್ಯಾಗ ಯಾವ ಎಣ್ಣೆ ಇರ್ತೈತಿಲ್ಲ ಅದು ಹಾಕೊಂಡ್ರೆ ಸಾಕ್ರಿ. ನೀವು ಸಕ್ಕರೆ ಯಾವ ಕಪ್ಪಿಲೆ ತೊಗೊಂಡಿರ್ತಿಲ್ರಿ, ಅದೇ ಕಪ್ಪಿಲೆ 1 ಕಪ್ ಹಾಲು ಹಾಕೋಬೇಕ್ರಿ. ನಾನು 1 ಕಪ್ ಸಕ್ಕರೆ, 1 ಕಪ್ ಹಾಲು, ಅರ್ಧ ಕಪ್ ಎಣ್ಣೆ ಹಾಕೊಂಡಿನಿ. ಈಗ ಇದು ಬಿಸಿ ಮಾಡ್ಕೋತೀನಿ ನೋಡ್ರಿ. ಅಂದ್ರೆ ಸಕ್ಕರೆ ಕರಗಬೇಕ್ರಿ, ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕ್ರಿ. ದೀಪಾವಳಿ ಹಬ್ಬಕ್ಕೆ ನಾನು ಸುಮಾರು ರೆಸಿಪಿಗಳು ಮಾಡಿ ತೋರಿಸಿನಿ ರೀ. ನಿಮಗೆ ಯಾವ್ದು ಬೇಕು ಅನ್ನೋದು ನನ್ನ ಚಾನಲ್ಗೆ ಹೋಗಿ ನೋಡಿ ನೀವು ಮಾಡ್ಕೋಬೋದು ರೀ. ನಾನು ಬಾಲುಷಾ ಮಾಡಿ ತೋರಿಸಿನಿ, ಹೋಳಿಗೆ ಮಾಡಿ ತೋರಿಸಿನಿ, ಚಿರೋಟಿ ಮಾಡಿ ತೋರಿಸಿನಿ, ರವೆ ಉಂಡೆ ಮಾಡಿ ತೋರಿಸಿನಿ, ಸುಮಾರು ರೆಸಿಪಿ ಮಾಡಿ ತೋರಿಸಿನಿ. ನಿಮಗೆ ಯಾವ್ದು ಬೇರೆ ಬೇರೆ ಬೇಕಿತ್ತು ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ನಾನು ಸ್ಟವ್ ಆಫ್ ಮಾಡಿ ಸಕ್ಕರೆ ಕರಗಿ ತಣ್ಣಗಾಕ್ಬಿಟ್ಟಿದ್ದೆ ರೀ. ಈಗ ಇದು ಸಕ್ಕರೆ ಕರಗೈತೆ ನೋಡ್ರಿ, ಈ ರೀತಿ ಕರಗಬೇಕ್ರಿ ಸಕ್ಕರೆ ಎಲ್ಲ. ನೋಡಿರಿ ವಿಡಿಯೋದ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಒಂದು ಅರ್ಧ kg ಅಷ್ಟು ಮೈದಾ ಹಿಟ್ಟು ತೊಗೊಂಡಿನಿ ರೀ. ಅದಕ್ಕೊಂದು ಚಿಟಿಕೆ ಉಪ್ಪು ಹಾಕೋತೀನಿ ನೋಡ್ರಿ. ಈಗ ನಾನು ಹಾಲು ಎಣ್ಣೆ ಸಕ್ಕರೆ ಕರಗಿಸ್ಕೊಂಬಂದಿನಲ್ಲ ರೀ, ಅದು ಸ್ವಲ್ಪ ಹಾಕ್ಕೊಂಡು ನಾದ್ಕೋತೀನಿ ರೀ. ಇದಕ್ಕೆ ಎಷ್ಟು ಹಿಡಿತೈತೆ ನೋಡ್ಕೊಂಡು ಹಾಕೋಬೇಕಾಗ್ತೈತೆ ರೀ. ಎಲ್ಲ ಒಮ್ಮೆ ಹಾಕೊಳಕ್ಕೆ ಹೋಗ್ಬೇಡ್ರಿ, ನೀವು ನೋಡ್ಕೊಂಡು ಹಾಕೋಬೇಕಾಗ್ತೈತೆ ರೀ. ಸ್ವಲ್ಪ ಬಿಸಿ ಇರ್ತೈತಿ, ನೀವು ನೋಡ್ಕೊಂಡು ನಾದ್ಕೊಳ್ರಿ. ನಾರ್ಮಲಾಗಿ ನಾವು ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ರಿ, ಅದ ಇರ್ಬೇಕ್ರಿ. ನಿಮ್ಗೆ ಏನಾರು ಕಲಸಿದ ಸಕ್ಕರೆ ಪಾಕ ಉಳಿದಿತ್ತಂದ್ರೆ ನೀವು ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟು ಹಾಕೊಂಡು ಕಲಿಸ್ಕೋಬೋದ್ರಿ. ನಾ ಮಾಡೋ ಪದ್ಧತಿಯಲ್ಲಿ ನೀವು ಶಂಕರಪಾಳೆ ಮಾಡಿ ನೋಡ್ರಿ, ಮಕ್ಕಳು ಒಂದು ಬಿಡಲ್ರಿ, ಅಷ್ಟು ಬೇಗ ಖಾಲಿ ಮಾಡಿಬಿಡ್ತಾರೆ. ನಮ್ಮ ಮನೆಗೆ ಹತ್ರ ತುಂಬ ಇಷ್ಟ ಆಗ್ತೈತೆ ಎಲ್ಲರಿಗೂ ಶಂಕರಪಾಳೆ ಅಂದ್ರೆ. ಈ ರೀತಿ ನೀವು ಮಾಡಿ ಇಟ್ಬಿಟ್ರೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೆ ಕೊಡ್ಬೋದ್ರಿ ನೀವು. ಈಗ ನಾನು ಹಬ್ಬಕ್ಕೆ ಮಾಡಾಕತ್ತೀನಿ, ಹಾಗಾಗಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳಕತ್ತೀನಿ ರೀ. ನಾ ತೊಗೊಂಡಿರೋ ಅಳತೆಯಲ್ಲಿ 3/4 kg ಅಷ್ಟು ಹಿಟ್ಟು ಹಿಡ್ದೈತೆ. ನಾ ಮೊದಲು ಅರ್ಧ kg ತೊಗೊಂಡಿದ್ದೆ, ಮತ್ತೊಂದು 1/4 kg ಅಷ್ಟು ಹಿಟ್ಟು ಹಾಕೊಂಡಿನಿ ನೋಡ್ರಿ. ಈಗ ಹದ ಆಗೈತೆ ನೋಡ್ರಿ. ಈಗ ಇದ್ರಾಗ ಒಂದು ಉಳ್ಳಿ ತೊಗೋತೀನಿ ನೋಡ್ರಿ. ನಾನು ಈ ಸೈಜಲ್ಲಿ ಉಳ್ಳಿ ತೊಗೋತೀನಿ ರೀ. ನೋಡ್ರಿ, ತೀರಾ ಅಷ್ಟು ಗಟ್ಟಿನೂ ಇಲ್ಲ, ತೀರಾ ಅಷ್ಟು ಮೆತ್ತಗೂ ಇಲ್ಲ, ಮೀಡಿಯಮ್ ಹದದಲ್ಲಿ ಇದೆ ನೋಡ್ರಿ. ಈಗ ಇದು ಲಟ್ಟಿಸ್ಕೋತೀನಿ ರೀ. ಈಗ ನಾ ಏನೊಂದು ಉಳ್ಳಿ ತೊಗೊಂಡಿನಲ್ರಿ, ಅದು ಇಟ್ಕೊಂಡು ಲಟ್ಟಿಸ್ಕೋತೀನಿ ನೋಡ್ರಿ. ನೋಡ್ರಿ, ಈ ರೀತಿ ಲಟ್ಟಿಸ್ಬೇಕ್ರಿ. ನಿಮ್ಗೆ ಎಷ್ಟು ದಪ್ಪ ಬೇಕು, ಎಷ್ಟು ತಳಗ ಬೇಕು ನೋಡಿಕೊಂಡು ನೀವು ಲಟ್ಟಿಸ್ಕೋರಿ. ತೀರಾ ಅಷ್ಟು ದಪ್ಪನೂ ಬೇಡ, ತೀರಾ ಅಷ್ಟು ತಳಗನೂ ಬೇಡ, ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೋಬೇಕಾಗ್ತದೆ. ನಾನು ಲಟ್ಟಿಸಿದ ಮೇಲೆ ತೋರಿಸ್ತೀನಿ ರೀ ಎಷ್ಟು ದಪ್ಪ ಐತಿ ಅಂತೇಳಿ. ಇದು ತುಂಬ ತಳ್ಳಗೇನು ಲಟ್ಟಿಸ್ಕೋಬೇಡ್ರಿ. ಶಂಕರಪಾಳೆ ನಾರ್ಮಲಾಗಿ ದಪ್ಪಗೆ ಇರ್ತಾವೆ, ನೀವು ದಪ್ಪಗೇನೆ ಲಟ್ಟಿಸ್ಕೋಬೇಕಾಗ್ತೈತೆ ರೀ. ನೋಡ್ರಿ, ನಾನು ಇಷ್ಟು ದಪ್ಪ ಲಟ್ಟಿಸ್ಕೊಂಡಿನಿ ನೋಡ್ರಿ. ನಿಮ್ಮ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ನೋಡ್ರಿ. ಇದನ್ನು ರೌಂಡ್ ಶೇಪೇ ಬರ್ಬೇಕತ್ತೇನಿಲ್ರಿ, ಹೆಂಗೆ ಬಂದರೂ ನಡಿತೈತೆ ರೀ. ಯಾಕಂದ್ರೆ ನಾವು ಕಟ್ ಮಾಡ್ತೀವಲ್ರಿ. ನೋಡ್ರಿ, ನಾ ಇಷ್ಟು ದಪ್ಪಾಗಿ ಲಟ್ಟಿಸ್ಕೊಂಡಿ ನೋಡ್ರಿ. ಈಗ ಕಟ್ ಮಾಡ್ಕೊತೀನಿ ರೀ. ಈಗ ನಾನು ಇಷ್ಟು ದಪ್ಪ ಲಟ್ಟಿಸ್ಕೊಂಡಿ ನೋಡ್ರಿ. ನಿಮ್ಮ ವಿಡಿಯೋದಾಗ ನೋಡಿದ್ರೆ ಕಾಣ್ತಿರ್ಬೇಕಲ್ರಿ, ಇಷ್ಟು ದಪ್ಪ ಇರ್ಬೇಕ್ರಿ. ಈಗ ನಾನು ಚಪಾತಿ ಲಟ್ಟಿಸ್ಕೊಂಡಿನಿ ರೀ. ಈಗ ಇದನ್ನು ಕಟ್ ಮಾಡ್ಕೊತೀನಿ ರೀ. ನಿಮ್ಗೆ ಯಾವ ಶೇಪಲ್ಲಿ ಬೇಕು ನೋಡ್ಕೊಂಡು ಆ ಶೇಪಲ್ಲಿ ಕಟ್ ಮಾಡ್ಕೊರಿ. ಶಂಕರಪಾಳೆ ಶೇಪು ಡೈಮಂಡ್ ಶೇಪಲ್ಲಿ ಇರ್ತಾವೆ, ನೀವು ಬೇಕಾದ್ರೆ ಚೌಕಗೇನೂ ಮಾಡ್ಕೋಬೋದು. ನಾನೀಗ ಪಿಜ್ಜಾ ಕಟ್ರ್ ತೊಗೊಂಡಿನಿ, ಇದರಲ್ಲೇ ಕಟ್ ಮಾಡಿ. ನೀವು ಚಾಕುಲಿ ಆದರೂ ಮಾಡ್ಕೋಬೋದು, ಈ ಥರ ಪಿಜ್ಜಾ ಕಟ್ರ್ ಇದ್ದರೆ ಪಿಜ್ಜಾ ಕಟ್ರಲ್ಲಿ ಆದರೂ ಮಾಡ್ಕೋಬೋದು ರೀ. ಈಗ ನಾನು ಕಟ್ ಮಾಡ್ತೀನಿ ನೋಡ್ರಿ. ನಾನು ಈ ಸೈಜಲ್ಲಿ ಮಾಡಾಕತ್ತೀನಿ ರೀ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಮಾಡ್ಕೊಳ್ರಿ. ಈಗ ನಾನು ಡೈಮಂಡ್ ಶೇಪಲ್ಲೇ ಕಟ್ ಮಾಡ್ಕೊತೀನಿ ನೋಡ್ರಿ. ನೋಡ್ರಿ, ಈ ರೀತಿ ಶೇಪ್ ಕಟ್ ಮಾಡ್ಕೊಂಡೀನಿ. ನಿಮ್ಗೆ ಯಾವ ರೀತಿ ಬೇಕು ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ನೀವು ಹಿಟ್ಟು ಚಲೋ ಹೊತ್ತಿನಾಗ ಕಲಿಸ್ಕೊಂಡಿದ್ರಂದ್ರೆ ಚಪಾತಿ ಲಟ್ಸುವಾಗೂ ಚಲೋ ಬರ್ತೈತಿ, ಈ ರೀತಿ ಕಟ್ ಮಾಡೋಗೂ ಚಲೋ ಬರ್ತಾವ್ರಿ ಶೇಪ್. ಮೇನ್ ಹಿಟ್ಟು ನಾದ್ಕೊಳ್ಳೋದು ಕರೆಕ್ಟ್ ಅದ ಇರ್ಬೇಕು ರೀ. ಈಗ ಎಷ್ಟು ಮತ್ತೆ ಶೇಪ್ ಬಂದಾವ ಅನ್ನೋದು ನಾನು ನಿಮ್ಗೊಂದು ಎಡೆ ಎತ್ತಿ ತೋರಿಸ್ತೀನಿ ನೋಡ್ರಿ. ನೋಡ್ರಿ, ಎಷ್ಟು ಮಸ್ತಾಗಿ ಬಂದಾವು, ಎಷ್ಟು ದಪ್ಪ ಐತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನೋಡ್ರಿ. ಇದು ಫ್ರೈ ಆದಮೇಲೆ ಇನ್ನೊಂದು ಸ್ವಲ್ಪ ದಪ್ಪ ಆಗ್ತೈತೆ ರೀ. ಈಗ ನಾನು ಎಣ್ಣೆ ಕಾಯಕ್ಕೆ ಇಟ್ಕೋತೀನಿ ರೀ. ಈಗ ನಾನು ಇವೆಲ್ಲ ರೆಡಿ ಮಾಡ್ಕೊಂಡೇನಿ ರೀ. ಈಗ ಎಣ್ಣೆ ಕಾಯ್ಬೇಕಲ್ರಿ, ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ನೋಡ್ರಿ. ಈಗ ಇದಕ್ಕೆ ಕರೆಕ್ಟ್ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ರೀ. ಇದು ಎಣ್ಣೆ ಬಿಸಿ ಆಗ್ಬೇಕು ರೀ.
ಈಗ ನೋಡಿರಿ ಎಣ್ಣೆ ಕಾಯ್ದೈತಿ, ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗ್ತದೆ ರೀ. ನಿಮ್ಮ ಪಾತ್ರೆ ಒಳಗೆ ಎಷ್ಟು ಹಿಡಿತಾವೆ ನೋಡಿಕೊಂಡು ನೀವು ಹಾಕ್ಕೊಳ್ರಿ. ಒಮ್ಮೆ ಎಲ್ಲ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ನೀವು ನೋಡ್ಕೊಂಡು ಹಾಕ್ಕೊಳ್ರಿ. ನೀವೆಲ್ಲ ಒಟ್ಟಿಗೆ ಒಂದೇ ಪ್ಲೇಟಲ್ಲಿ ತೊಗೊಂಡು ಹಾಕ್ಕೋಬೋದು, ಒಟ್ಟಿಗೆ ಕೈಯಾಗಿ ಕೂಡಿಸ್ಕೊಂಡು ಹಾಕ್ಕೊಂಡ್ರು ನಡೀತೈತೆ ರೀ. ಎಣ್ಣೆ ಹಾಕಿದ ತಕ್ಷಣ ಬಿಟ್ಕೋತಾವ್ರಿ. ನೀವು ಎಣ್ಣೆ ಚಲೋ ಹೊತ್ತಿನಾಗ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡು, ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲೆ ಮಾತ್ರ ಕಲರ್ ಬರ್ತಾವೆ, ಒಳಗೆ ಫ್ರೈ ಆಗಿರಲ್ಲ, ಒಳಗೆ ಹಿಟ್ಟಿಟ್ಟಂಗೆ ಉಳಿತೈತಿ. ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲೆ ಕಲರು ಬರ್ತಾವೆ, ಒಳಗೂ ಫ್ರೈ ಆಗ್ತಾವ್ರಿ. ಯಾಕಂದ್ರೆ ನಾವು ದಪ್ಪಗೆ ಮಾಡ್ಕೊಂಡಿರ್ತೀವಲ್ಲ, ಒಳಗೂ ಫ್ರೈ ಆಗ್ಬೇಕ್ರಿ. ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗ್ತದೆ ರೀ. ನೋಡಿರಿ ಎಷ್ಟು ಮಸ್ತ್ ಫ್ರೈ ಆಗಕತ್ತಾವೆ. ಈಗ ಫ್ರೈ ಆಗ್ಯಾವ್ರಿ. ನಾನು ಇನ್ನೂ ಸ್ವಲ್ಪ ಕಲರ್ ಬರಲಿ ಅಂತೇಳಿ ಫ್ರೈ ಮಾಡಾಕತ್ತೇನೆ ರೀ. ಈಗ ನೋಡಿರಿ ನಾ ಈ ಕಲರ್ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೊಂಡೀನಿ. ನಿಮಗೆ ಯಾವ ಥರ ಬೇಕು ನೋಡಿಕೊಂಡು ನೀವು ಫ್ರೈ ಮಾಡ್ಕೊರಿ. ನೋಡಿರಿ ಈ ಕಲರ್ ಬಂದಾವೆ ನೋಡಿರಿ. ಈಗ ತಕ್ಕೋತೀನಿ ನೋಡಿರಿ. ಈಗ ಇವು ಫ್ರೈ ಆಗ್ಯಾವ್ರಿ. ನೋಡಿರಿ ಎಷ್ಟು ಮಸ್ತ್ ಬಂದಾವು. ನಾನು ಮಾಡ್ಕೊಂಡಿದ್ದು ಎಷ್ಟು ದಪ್ಪ ಇತ್ತು, ಈಗ ಎಷ್ಟು ದಪ್ಪ ಆಗೈತೆ ನೋಡಿರಿ ಫ್ರೈ ಆದ ನಂತರ. ನಿಮ್ಗೆ ಇನ್ನೂ ಲೈಟಾಗೆ ಬೇಕಂದ್ರೆ ಇನ್ನೂ ವೈಟ್ ಮಾಡ್ಕೋಬೋದು, ಇನ್ನೂ ಕೆಂಪು ಬೇಕಂದ್ರೆ ಇನ್ನೂ ಕೆಂಪಾಗೇನು ಫ್ರೈ ಮಾಡ್ಕೋಬೋದು ರೀ. ನಾನು ಈ ರೀತಿ ಫ್ರೈ ಮಾಡ್ಕೊಂಡೇನಿ ನೋಡಿರಿ. ತೀರಾ ಅಷ್ಟು ಕೆಂಪನೂ ಇಲ್ಲ, ತೀರಾ ಅಷ್ಟು ವೈಟೂ ಇಲ್ಲ. ನೋಡಿದ್ರಲ್ರಿ ವೀಕ್ಷಕರೇ, ನಾನು ತೊಗೊಂಡಿರೋ ಅಳತೆಯಲ್ಲಿ ಇಷ್ಟು ಶಂಕರಪಾಳೆ ಆಗ್ಯಾವ ನೋಡಿರಿ. ಈ ಶಂಕರಪಾಳೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.